ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಮ್ಮ ಸುತ್ತಮುತ್ತ ಇರೋ ವಾತಾವರಣದಲ್ಲಿ ಬಹಳಷ್ಟು ಗಿಡಮೂಲಿಕೆಗಳಿವೆ ಅಂತ ನಾವೀಗಾಗಲೇ ಹೇಳಿದ್ದೀವಿ. ಇಂಥ ಮೂಲಿಕೆಗಳಲ್ಲಿ ಮೆಹಂದಿ ಗಿಡನೂ ಒಂದು. ಇದನ್ನು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, ಎಕ್ಸ್ಟರ್ನಲ್ ಯೂಸ್ ಮಾತ್ರ. ಇದನ್ನು ಹೇಗೆ ಪ್ರೊಪಗೇಟ್ ಮಾಡೋದು, ಹೇಗೆ ಕೇರ್ ಮಾಡೋದು, ಇದರ ಎಲೆಗಳನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಹಿಂದಿನ ಕಾಲದಲ್ಲಿ ಹಿತ್ತಲಲ್ಲಿ ಮನೆ ಮುಂದೆ ಇರೋ ಜಾಗಗಳಲ್ಲಿ ಈ ಗಿಡನ ಖಾಯಮಾಗಿ ಹಾಕ್ತಿದ್ರು. ಹಬ್ಬ ಹರಿದಿನ ಅಂದರೆ ಸಾಕು ಈ ಗಿಡ ತುಂಬಾ ಕೆಲ್ಸಕ್ಕೆ ಬರ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಈ ಗಿಡ ತುಂಬಾ ಅಪರೂಪ ಆಗಿದೆ. ಈ ಗಿಡನ ನಾವು ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿದ್ದೀವಿ. ಈ ಗಿಡನ ಲಾಲ್ಬಾಗ್ ನರ್ಸರಿಯಿಂದ ತಂದಿದ್ವಿ. ಇನ್ನೊಂದು ಗಿಡನ ಈ ಗಿಡದಿಂದ ಒಂದು ಹೆಲ್ತಿ ಆಗಿರೋ ಕಡ್ಡಿ ಗ್ರಾಫ್ಟ್ ಮಾಡಿ ನೆಟ್ಟಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ರೆ, ನಾವು ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಈಗಿನ ಕಾಲದಲ್ಲಿ ಮೆಹಂದಿ ಪುಡಿನ ಪ್ಯಾಕೆಟ್ಸಲ್ಲಿ ಕೋನ್ಗಳಲ್ಲಿ ಮಾರ್ತಾರೆ. ಆದರೆ ಅದರಲ್ಲಿ 30 to 40% ಮಾತ್ರ ಮೆಹಂದಿ ಸಸ್ಯದ ಎಕ್ಸ್ಟ್ರಾಕ್ಟ್ಸ್ನ ಹಾಕಿರ್ತಾರೆ. ಇನ್ನು ಮಿಕ್ಕಿದ್ದ 60 to 70% ಅದರಲ್ಲಿ ಹಾನಿಕರ ಕಲರಿಂಗ್ ಏಜೆಂಟ್ಸ್, ಪ್ರಿಸರ್ವೇಟಿವ್ಸ್ ಹಾಗೆ ಇನ್ನೂ ಹಲವು ಹಾನಿಕರ ಕೆಮಿಕಲ್ಸ್ನ ಹಾಕಿರ್ತಾರೆ. ಸಾಲದಂತೆ ಇತ್ತೀಚೆಗೆ ಬ್ಲ್ಯಾಕ್ ಮೆಹಂದಿ ಪ್ರಾಡಕ್ಟ್ಸ್ ಸಹ ಮಾರುಕಟ್ಟೆಗೆ ಬಂದಿದೆ. ಈ ಕೆಮಿಕಲ್ ಹಾಕಿರೋ ಮೆಹಂದಿ ಬದಲು ಮನೇಲೇ ಒಂದು ಪಾಟಲ್ಲಿ ಅಥವಾ ಮನೆ ಹಿಂದೆ ಅಥವಾ ಮುಂದೆ ಇರೋ ಜಾಗದಲ್ಲಿ ಒಂದು ಮೆಹಂದಿ ಗಿಡನ ನೆಟ್ಟಿ ಅದರ ಎಲೆಗಳನ್ನು ಬೆಳೆಸ್ಕೊಂಡ್ರೆ ನಮ್ಮ ದೇಹದ ಚರ್ಮ ಹಾಗೆ ಕೂದಲು ಹೆಲ್ದಿಯಾಗಿರುತ್ತೆ. ಆ ಗಿಡದಿಂದ ನಮ್ಮ ಪರಿಸರನೂ ಕಾಪಾಡಿದ ಹಾಗಾಗುತ್ತೆ. ಈಗ ಈ ಗಿಡದ ಎಲೆಗಳಿಂದ ನಿಮಗಾಗೋ ಉಪಯೋಗನ ನಾನು ತಿಳಿಸ್ಕೊಡ್ತೀನಿ. ಮೆಹಂದಿ ಗಿಡದ ಎಲೆಗಳನ್ನು ತರೆದು ಒಂದು ಕಡೆ ಸ್ಟೋರ್ ಮಾಡಿ, ಕಡ್ಡಿಗಳೊಂದು ಇರದ ಹಾಗೆ ಎಲೆಗಳನ್ನು ತರಿಬೇಕು. ಎಲೆಗಳನ್ನು ತರೆಯೋದ್ರಿಂದ ಅಥವಾ ಪ್ರೂನಿಂಗ್ ಮಾಡೋದ್ರಿಂದ ಗಿಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬ್ರಾಂಚಸ್ ಬಿಟ್ಟು ಇನ್ನೂ ಥಿಕ್ಕಾಗಿ ಗ್ರೋ ಆಗುತ್ತೆ. ಈ ರೀತಿ ಒಂದು ಕಡ್ಡಿ ಇಲ್ಲದ ಹಾಗೆ ಎಲೆಗಳನ್ನು ತರೆದ ನಂತರ ಈ ಎಲೆಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಬ್ಲೆಂಡ್ ಮಾಡಬೇಕು. ಒಂದೆರಡು ಸುತ್ತು ನೀರು ಹಾಕದೇ ಇರೋ ಹಾಗೆ ಬ್ಲೆಂಡ್ ಮಾಡಿ. ನಂತರ ಸ್ವಲ್ಪ ನೀರು ಸೇರಿಸಿ ಬ್ಲೆಂಡರ್ ಆನ್ ಮಾಡಿ. ಎಲೆಗಳು ಈ ರೀತಿ ನುಣ್ಣಗೆ ಬ್ಲೆಂಡ್ ಆಗಬೇಕು. ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ಹಾಫ್ ಆನ್ ಅವರ್ ಬಿಡಿ. ಇದನ್ನು ಚರ್ಮಕ್ಕೂ ಲೇಪಿಸ್ಬೋದು, ಹಾಗೆ ತಲೆ ಕೂದಲಿಗೂ ಲೇಪಿಸ್ಬೋದು. ಕೈ ಕಾಲುಗಳ ಶೃಂಗಾರಕ್ಕೆ ಈ ಮೆಹಂದಿಯನ್ನು ಬಳಸ್ತಾರೆ. ಈ ಮೆಹಂದಿಯ ಜೊತೆ ಬೆಟ್ಟದ ನೆಲ್ಲಿಕಾಯಿ ಪುಡಿ ಸೇರಿಸಿ ತಲೆ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಕೂದಲು ಕಂಡೀಷನ್ ಆಗಿ ಹೇರ್ ಫಾಲ್ ಅವಾಯ್ಡ್ ಆಗುತ್ತೆ. ಇದು ಒಂದು ನ್ಯಾಚುರಲ್ ಹೇರ್ ಕಲರ್. ಹಾಗೆ ಇದರಿಂದ ದೇಹದ ಉಷ್ಣ ಬ್ಯಾಲೆನ್ಸ್ ಆಗುತ್ತೆ. ಹೊಟ್ಟು ಅಂದರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಇದನ್ನು ಒಂದು ಬಾರಿ ತಲೆಗೆ ಹಚ್ಚಿದ್ರೆ ಸಾಕು, ಒಂದೇ ಅಪ್ಲಿಕೇಶನ್ಗೆಲ್ಲ ರಿಸಲ್ಟ್ ಸಿಗುತ್ತೆ. ನಮ್ಮ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ಎಲ್ಲ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಿಮಗೆ ಮೆಹಂದಿ ಗಿಡದ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಿದ್ರೆ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.